ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಾಳಗ, ದೋಸ್ತಿಗೆ ಅಸ್ತಿತ್ವದ ಹೋರಾಟ. ಸಿಎಂ ಆದಿಯಾಗಿ ಘಟಾನುಘಟಿ ನಾಯಕರು ಎಸಿ ರೂಮ್ ಬಿಟ್ಟು ರಣಕಣದ ಬೀದಿಗೆ ಇಳಿದಿದ್ದಾರೆ. ಹನಿ ಹನಿ ಬೆವರಲ್ಲೂ ಮತದಾನದ ಲೆಕ್ಕಾಚಾರ ನಡೀತಾ ಇದೆ. ಎದುರಾಳಿಯ ತಂತ್ರಕ್ಕೆ ಪ್ರತಿತಂತ್ರವನ್ನ ಹೂಡೋಕೆ ಸಮಯದ ಗೊಂಬೆ ಜೊತೆ ಕಣ್ಣಾಮುಚ್ಚಾಲಿಯೂ ನಡೀತಾ ಇದೆ. ಕಾರ್ಯಕರ್ತರ ಘೋಷಣೆಗಳು ಬಿಸಿ ಗಾಳಿಯನ್ನ ಸೀಳ್ತಾ ಇವೆ. ಇದು ಬರೀ ಬಿಸಿಲಲ್ಲ, ರಾಜಕೀಯದ ಅಗ್ನಿ ಪರೀಕ್ಷೆ. ಹೊರಗಡೆ ಸೂರ್ಯ ಪ್ರತಾಪ ತೋರಿಸ್ತಿದ್ರೆ ಅಖಾಡದಲ್ಲಿ ಅಭ್ಯರ್ಥಿಗಳು ಬೆವರು ಸುರಿಸ್ತಿದ್ದಾರೆ. ತಾಪಮಾನ 40 ಡಿಗ್ರಿ ದಾಟಿರಬಹುದು, ಆದ್ರೆ ಉಪಚುನಾವಣೆ ಕಣದಲ್ಲಿ ಗೆಲುವಿನ ಹಪಾಹಪಿ ಅದನ್ನೂ ಮೀರಿಸಿದೆ. ಬಿಸಿಲ ಝಳಕ್ಕೆ ಜನ ಹೈರಾಣಾಗಿದ್ರೆ ಸುಡು ಬಿಸಿಲಲ್ಲೇ ಮತದಾರನ ಮನ ಗೆಲ್ಲೋಕೆ ನಾಯಕರು ಬೆವರಿನ ಸ್ನಾನ ಮಾಡ್ತಿದ್ದಾರೆ. ಬಾಗಲಕೋಟೆ ಅಖಾಡದಲ್ಲಿ ಅಬ್ಬರಿಸಿದ ಸಿಎಂ ಸಿದ್ದರಾಮಯ್ಯ. ಗ್ಯಾರಂಟಿಗಳನ್ನ ನೆನಪಿಸಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಭರವಸೆ. ಬಾಗಲಕೋಟೆಗೆ ಸಿಎಂ ಎಂಟ್ರಿ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸ ಹುರುಪು ಬಂದಿದೆ. 2 ದಿನಗಳ ಕಾಲ ಕೃಷ್ಣಿಯ ಒಡಲೂರಲ್ಲಿ ಸಿಎಂ ಪ್ರಚಾರದ ಕ್ಯಾಂಪ್ ಹಾಕಿದ್ದಾರೆ. ಸುತಗುಂಡಾರ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೈಕ್ ರ್ಯಾಲಿಯ ಮೂಲಕ ಸಿಎಂರನ್ನ ಸ್ವಾಗತಿಸಿದ್ರು. ಬಳಿಕ ಆರತಿ ಹಿಡಿದು ನಿಂತಿದ್ದ ಮಹಿಳೆಯರನ್ನ ಕಂಡ ಸಿಎಂ ಕಾರ್ನಿಂದ ಕೆಳಗಿಳಿದು ಬಂದು ಕೈಕುಲುಕಿದ್ರು. ಸಭೆಯಲ್ಲಿ ಮಾತನಾಡಿದ ಸಿಎಂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಟ್ರಾಮಾ ಸೆಂಟರ್ ಮಾಡುವ ಭರವಸೆಯನ್ನ ನೀಡಿ ಗ್ಯಾರಂಟಿ ಯೋಜನೆಗಳನ್ನ ನೆನಪಿಸಿ ಮತಯಾಚಿಸಿದ್ರು. ಇವತ್ತು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ಬಂದಿದ್ರೆ ಈಗಾಗಲೇ ಶಂಕುಸ್ಥಾಪನೆ ಮಾಡಿದ್ದೀವಿ. ಕಳೆದ ತಿಂಗಳು ಶಂಕುಸ್ಥಾಪನೆ ಆಗಿದೆ. ಆ ಶಂಕುಸ್ಥಾಪನೆ ಆಗ್ಬೇಕಾದ್ರೆ, ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ ಬಾಗಲಕೋಟೆನಲ್ಲಿ ಅದಕ್ಕೆ ಕಾರಣ HY ಮೇಟಿಯವರು. ಬಾಗಲಕೋಟೆನಲ್ಲೂ ಕೂಡ ಬರೀ ಮೆಡಿಕಲ್ ಕಾಲೇಜ್ ಅಲ್ಲ, ಆಸ್ಪತ್ರೆ ಮಾಡಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡ ಮಾಡ್ತೇವೆ, ಟ್ರಾಮಾ ಸೆಂಟರ್ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತೆಂಗಳಿನಿಂದ ಕ್ಷೇತ್ರದಲ್ಲಿ ತಂಗಿರುವಂತಹ ಸಚಿವ ಸತೀಶ್ ಅಬ್ಬರವಿಲ್ಲದೆ ಸೈಲೆಂಟ್ ಗೇಮ್ನಲ್ಲಿ ನಿರತರಾಗಿದ್ದಾರೆ. ತಮ್ಮದೇ ನೆಟ್ವರ್ಕ್ ಮೂಲಕ ಚಿಕ್ಕ ಚಿಕ್ಕ ಮೀಟಿಂಗ್ಗಳಿಂದ ಮತ ಸಮೀಕರಣದ ಸೂತ್ರವನ್ನ ರೂಪಿಸುತ್ತಿದ್ದಾರೆ. ಇತ್ತ ಸಿಎಂ ಪುತ್ರ ಯತೀಂದ್ರ ಕೂಡ ಮತಯಾತ್ರೆ ನಡೆಸಿ ಬನಶಂಕರಿ ದರ್ಶನ ಪಡೆದ್ರು. ಮತ್ತೊಂದು ಕಡೆ ಬಿಜೆಪಿ ಪರ ವಿಜಯೇಂದ್ರ ಮತಭೇಟಿಯನ್ನ ಮಾಡಿದ್ರು. ಹಳೇ ನಗರದಲ್ಲಿ ಪ್ರಚಾರದ ಬಳಿಕ ಬಾಲಾಜಿ ಮಂದಿರದಲ್ಲಿ ಹಾಲುಮತ ಸಮುದಾಯದ ಮತ ಸೆಳೆಯೋಕೆ ಸಭೆ ನಡೆಸಿದ್ರು. ನಮಗೆ ಒಂದು ರೀತಿ ದಿನೇ ದಿನೇ ನಮಗೆ ವಿಶ್ವಾಸ ಹೆಚ್ಚಾಗ್ತಾ ಇದೆ. ಮತದಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಬೇಸತ್ತಿದ್ದಾರೆ. ಕೇವಲ ಬಾಗಲಕೋಟೆ ಅಥವಾ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ವಿರುದ್ಧ ಒಂದು ಜನಾಭಿಪ್ರಾಯ ಇವತ್ತು ದೊಡ್ಡ ಪ್ರಮಾಣದಲ್ಲಿರುವಂಥದ್ದು. ನೋಡಿ, ಸರ್ಕಾರ ಬಂದು 3 ವರ್ಷಗಳಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದು ಸಿದ್ದರಾಮಯ್ಯನವರ ಆದಿಯಾಗಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ರು. ಈ ನಾಡಿನ ಯುವ ಜನತೆಗೆ ಒಂದು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲೂ ಕೂಡ ಇವರು ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. 50,000 ಮತಗಳ ಅಂತರದಿಂದ ಗೆಲ್ತಾರೆ ಸಮರ್ಥ. ಮತ ಕಣದಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ವಿಶ್ವಾಸ. ದಾವಣಗೆರೆ ದಕ್ಷಿಣದಲ್ಲಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಗ್ರಾಮೀಣ ಮತದಾರರ ಮನಗೆಲ್ಲೋಕೆ ಯತ್ನಿಸುತ್ತಿದ್ದಾರೆ. ಸಮರ್ಥ 50,000 ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಹೌದ್ರಾ? ಸೊ ಅದು ವಿಶ್ವಾಸ, ಬಾಂಧವ್ಯ, ನಮ್ಮೋರು ಅಂತ ಒಂದು ದೊಡ್ಡ ನಿಟ್ಟಿನಲ್ಲಿ ಬಿಸಿಲು ಅನ್ನಂಗಿಲ್ಲ. ಎಲ್ಲ ಹಿರಿಯರು ಓಡಾಡ್ತಾ ಇದ್ದಾರೆ ಇಲ್ಲಿ. ಹೌದ್ರಾ? ನಮಗೆ ಇನ್ನ ಬಿಸಿಲು ಅನ್ಸ್ಬೋದು, ಬಟ್ ಯಾರಿಗೂ ಕೂಡ ಇಲ್ಲಿ ಬಿಸಿಲು ಏರ್ತಾ ಇಲ್ಲ. ಚುನಾವಣೆ ಕಾವು ಏರ್ತಾ ಇದೆ. ಈ ಬಾರಿ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ್ದು. ನನಗೆ ಒಂದೇ ಪ್ರಾಬ್ಲಮ್ ಏನು ಅಂದರೆ, ವಾಟ್ಸಾಪ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾನ್ ಇಶ್ಯೂಸ್ ಮಾಡಿಕೊಂಡು ಪ್ರಚಾರ ಮಾಡ್ತಾ ಇದೆಲ್ಲ, ಅದು ಸರಿಯಲ್ಲ. ಸ್ಥಳೀಯವಾಗಿ ಏನು ಮುಂದೆ ಅಭಿವೃದ್ಧಿ ಮಾಡ್ತೀರಾ, ಇಲ್ಲಿ ಏನೇನು ಆಗಿದೆ, ಜನರ ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಏನಿದೆ, ಅದ್ರ ಬಗ್ಗೆ ಮಾತಾಡ್ರಿ. ಅದನ್ನ ಬಿಟ್ಟು ನಾನ್ ಇಶ್ಯೂಸ್ನ ವಾಟ್ಸಪ್ನಲ್ಲಿ ರೀಲ್ ಮಾಡೋದು, ಅದನ್ನು ಕಂಪ್ಯಾರಿಟಿವ್ನಲ್ಲಿ ಮಾಡೋದು, ಅದು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ.
ಕಮಲಕ್ಕೆ ಬಲ ತುಂಬೋಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ 2 ದಿನಗಳ ಕ್ಯಾಂಪೇನ್ಗೆ ಟೈಮ್ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 4ರಂದು ದಾವಣಗೆರೆ ದಕ್ಷಿಣ, ಏಪ್ರಿಲ್ 5ರಂದು ಬಾಗಲಕೋಟೆಗೆ ಎಂಟ್ರಿಯಾಗ್ತಿದ್ದಾರೆ. ಉಪಚುನಾವಣೆಯ ಪ್ರಚಾರಕ್ಕೆ ಉಳಿದಿದ್ದು ಬರೀ 7 ದಿನಗಳು ಮಾತ್ರ. ಹೀಗಾಗಿ ಮತದಾರರನ್ನ ಸೆಳೆಯೋಕೆ ಸಿಎಂ ಆದಿಯಾಗಿ ಇಡೀ ಸಂಪುಟವೇ 2 ಕ್ಷೇತ್ರಗಳಲ್ಲಿ ಠಿಕಾಣಿ ಹೂಡಿದೆ. ಇವತ್ತು ಬಾಗಲಕೋಟೆ ಕ್ಷೇತ್ರದ ಕುರುಕ್ಷೇತ್ರದಲ್ಲಿ ಮಹಾಸಾರಥಿಗಳ ಪ್ರವೇಶವಾಗಿದ್ದು ಪ್ರಚಾರದ ಕಾವು ತುತ್ತ ತುದಿಯನ್ನ ತಲುಪಿದೆ. ಇದೇ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಗತ ವೈಭವಕ್ಕೆ ಮರಳೋಕೆ ಪ್ರಯಾಸ ಪಡ್ತಿದೆ. ದಾವಣಗೆರೆಯಿಂದ ಮಹದೇವ್ ಜೊತೆ ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್ ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.